ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಿ? ಲಾಸ್ಟ್ ಟೈಮ್ ನಮಗೆ ಗ್ರ್ಯಾಂಡ್ ಮಾಸ್ಕ್ ಎಂಟ್ರಿವರೆಗೂ ಕರ್ಕೊಂಬಂದಿದ್ದೆ. ಈಗ ಬರ್ರಿ ಗ್ರ್ಯಾಂಡ್ ಮಾಸ್ಕ್ ಒಳಗೆ ಹೋಗೋಣ ಅಂತ. ನೋಡ್ರಿ, ಇದು ಗ್ರ್ಯಾಂಡ್ ಮಾಸ್ಕ್ ಎಂಟ್ರಿ. ಗ್ರ್ಯಾಂಡ್ ಎಂಟ್ರಿ ಅಂತಾರಲ್ಲ ಹಂಗೆ ಭಾಳ ಚಂದ ಅದರಿಪ್ಪ. ಈ ನೀರು ನೋಡ್ರಿ ಹೆಂಗದ ಅಂದ್ರೆ ಒಂಥರ ನ್ಯಾಚುರಲ್, ಅಲ್ಲೇ ಗಾಳಿಗೆ ಎಷ್ಟು ಚಂದ ಒಳ್ಳೆ ಸಮುದ್ರ ಮುಂದೆ ನಿಂತಂಗೆ ಭಾಳ ಚಂದ ಅದ. ಈ ಕಲ್ಲುಗಳು ನೋಡ್ರಿ ಫುಲ್ ಎಲ್ಲ ಇದು ಮಾರ್ಬಲ್ ಸ್ಟೋನ್ ನಡಕ್ಕೆ ಮತ್ತು ಬೇರೆ ಬೇರೆ ಕಲರ್ದು ಕಲ್ಲಿಂದ ಕೆತ್ತನೆ ಮಾಡಿ ನಡಕ್ಕೆ ಅಂತ ಜೋಡ್ಸ್ಯಾರ. ಅದ್ರೊಳಗೆ ಅಷ್ಟು ಚಂದ ಅದ. ಈ ಗ್ರ್ಯಾಂಡ್ ಮಾಸ್ಕ್ ಕಟ್ಟಿದ್ದು 1994 ಮತ್ತು 2007 ನಡ್ಕ. ಆಮೇಲೆ ಇದನ್ನು ಉದ್ಘಾಟಿಸಿದ್ದು 2007 ಡಿಸೆಂಬರ್ ಒಳಗೆ. ನಾ ಹೇಳ್ದಂಗೆ ಫುಲ್ ಮಾಸ್ಕ್ ಏನದಲ್ಲ ಅದು 30 ಎಕರೆ ಅದ. ಮಾಸ್ಕ್ ಪಶ್ಚಿಮದ ದಕ್ಷಿಣ ದಿಕ್ಕಿಗೆ 12 ಡಿಗ್ರಿ ವಾಲೆ ಅದ, ಅಂದರೆ ಟಿಲ್ಟ್ ಅದ. ಇದು UAE ಪ್ರೆಸಿಡೆಂಟ್ ಆದ ಶ್ರೀ ಶೇಖ್ ಜಿಯಾದ್ ಬಿನ್ ಸುಲ್ತಾನ್ ಅಲ್ ನಹ್ಯಾನ್ ಅವರು ವಿವಿಧತೆಯಲ್ಲಿ ಏಕತೆ ಅಂದರೆ ಯೂನಿಟಿ ಇನ್ ಡೈವರ್ಸಿಟಿ ಅಂತ ತೋರಿಸಲಿಕ್ಕೆ ಆಧುನಿಕ ಮೌಲ್ಯವನ್ನು ಮತ್ತು ವಾಸ್ತುಶಿಲ್ಪ ಮತ್ತು ಕಲೆಯನ್ನು ಎತ್ತಿ ಹಿಡಿಲಿಕ್ಕೆ ಅಂತ ಹೇಳಿ ಇಂಥ ಒಂದು ಮಾಸ್ಕನ್ನು ಕಟ್ಟಬೇಕು ಅಂತ ಕನಸು ಕಂಡಿದ್ದರು. ಯಾವುದೋ ದೇಶದ ರಾಜಕಾರಣಿಗಳಾಗಿರ್ಬೋದು ಇಲ್ಲ ದೊಡ್ಡ ವ್ಯಕ್ತಿಗಳಾಗಿರ್ಬೋದು UAEಗೆ ಬಂದಾಗ ಮಾಸ್ಕ್ ನೋಡಲಿಕ್ಕೆ ಅಂತ ಬಂದು ಹೋಗ್ತಾರೆ. ಮಾಸ್ಕ್ ಒಳಗೆ 82 ಡೋಮ್ಸ್ ಅವ, ಅಂದರೆ ಗುಮ್ಮಟಗಳವ. ಹಂಗೆ 1000ಕ್ಕಿಂತ ಹೆಚ್ಚು ಸ್ತಂಭಗಳವ, ಅಂದರೆ ಕಾಲಮ್ಸ್ ಅವ ಮಾಸ್ಕ್ ಒಳಗೆ. ಹಂಗೆ ಒಳಗೆ ನಾನು ನಿಮ್ಗೆ ಶ್ಯಾಂಡ್ಲಿಯರ್ ತೋರಿಸ್ತೀನಿ. ಅದನ್ನು 24 ಕ್ಯಾರೆಟ್ ಗೋಲ್ಡಿಂದ ಪ್ಲೇಟ್ ಮಾಡ್ಯಾರ ಶ್ಯಾಂಡ್ಲಿಯರ್ನ. ಮಾಸ್ಕ್ ಒಳಗಿನ ಫ್ಲೋರ್ ಅದಲ್ಲ, ಅದು ಪ್ರೆಷಿಯಸ್ ಮಾರ್ಬಲ್ಸ್ ಸ್ಟೋನ್ಸ್ ಅದರಿಂದ ಮಾಡ್ಯಾರ. ಹಂಗೆ ಅದ್ರ ನಡಕ್ಕೆಲ್ಲ ನೀವು ನೋಡ್ಬೋದು ಎಷ್ಟು ಚಂದ ಟೂಲಿಪ್ ಆಯ್ತು ಇಲ್ಲ ಲಿಲ್ಲಿ ಆಯ್ತು ಐರಿಸ್ ಹೂಗಳದೊಂದು ಆಕಾರನೂ ಕ್ರಿಯೇಟ್ ಮಾಡ್ಯಾರ. ಭಾಳ ಚಂದ ಮಾರ್ಬಲ್ಸಿಂದನೂ ಮಾಡ್ಯಾರ ಫುಲ್ ಅದನ್ನೆಲ್ಲನೂ ನೋಡ್ಬೋದು. ಫ್ಲೋರಿಂಗ್ ನೋಡ್ರಿ ಎಷ್ಟು ಚಂದ ಅದ ಅಂದ್ರೆ ಹೂಗಳದು ಅನಾವರಣನ ಆಗಿದೆ ಫುಲ್ ಫ್ಲೋರ್ ಒಳಗಲ್ಲಿ ಅಲ್ಲ. ಚಂದಪ್ಪ ನೋಡ್ರಿ, ಚಾಂದ್ ಅಂತಾರಲ್ಲ ಎಷ್ಟು ಚಂದ ಕಾಣ್ಲೈತನ ಮಾಸ್ಕಿಂದ. ಈ ಮಾಸ್ಕ್ನ ವಾಸ್ತುಶಿಲ್ಪಿ ಅಂದ್ರೆ ಆಕ್ರಿಯೇಟ್ ಇದ್ದಾರಲ್ಲ ಅವರು ಯೂಸುಫ್ ಅಬ್ದುಲ್ಕಿ ಅಂಥೇಳಿ. ಹಂಗೆ ಈ ಮಾಸ್ಕ್ದು ಏನೇನು ಕನ್ಸ್ಟ್ರಕ್ಷನ್ ಅವಲ್ಲ ಇವೆಲ್ಲ ಲಾಂಗ್ ಲಾಸ್ಟಿಂಗ್ ಮೆಟೀರಿಯಲಿಂದ ಕಟ್ಟ್ಯಾರ. ಫುಲ್ ಮೆಟೀರಿಯಲ್ ಅಂದ್ರೆ ಮಾರ್ಬಲ್ ಸ್ಟೋನ್ಸ್ ಆಗಿರ್ಬೋದು, ಸೆಮಿ ಪ್ರೆಷಸ್ ಸ್ಟೋನ್ಸ್ ಆಗಿರ್ಬೋದು, ಇಲ್ಲ ಕ್ರಿಸ್ಟಲ್ಸ್ ಆಗಿರ್ಬೋದು, ಸೆರಾಮಿಕ್ಸ್ ಆಗಿರ್ಬೋದು. ಎಲ್ಲನೂ ಹೆಂಗಂದ್ರೆ ಎಲ್ಲ ಬೇರೆ ಬೇರೆ ದೇಶದ ಇನ್ಕ್ಲೂಡಿಂಗ್ ಇಂಡಿಯಾಯಿಂದನೂ ಬೇರೆ ಬೇರೆ ದೇಶದಿಂದ ತರಿಸಿ ಮೆಟೀರಿಯಲ್ಸ್ನ ಯೂಸ್ ಮಾಡ್ಯಾರ ಈ ಮಾಸ್ಕ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ. ಇಲ್ಲಿ ನೋಡ್ರಿ ಹೂವಿನ ಚಿತ್ರಣ ಎಷ್ಟು ಚಂದ ಮಾಡ್ಯಾರ ಎಲ್ಲನೂ ನೋಡ್ಲಿಕ್ಕೆ ಹತ್ತಿರಲ್ಲ. ಕಾಲಮ್ಸ್ ಈ ಥರದ ಕಾಲಮ್ಸ ನಾನು ಹೇಳಿದ್ದೆ ನಿಮ್ಗೆ 1000ಕ್ಕಿಂತ ಹೆಚ್ಚವ ಇಲ್ಲಿ ಕಾಲಮ್ಸಿಗೂ. ಮೆಟೀರಿಯಲ್ ಟೋಟಲ್ 37 ದೇಶದಿಂದ ತರಿಸ್ಯಾರ. ಅಲ್ಲಿ ನೋಡ್ರಿ ಝೂಮ್ ಮಾಡಿ ತೋರಿಸ್ತೀನಿ ಎಷ್ಟು ಚಂದ ನೋಡ್ರಿ ಕೆತ್ತಾರದನ್ನೆಲ್ಲ ಫುಲ್ ಗಾಡಿ ಮೇಲೆಲ್ಲ ಭಾಳ ಚಂದ ಅದರಿಪ್ಪ ಮಾಸ್ಕ್ ನೋಡಲಿಕ್ಕೆ. ಮಿನಾರೆಟ್ ನೋಡ್ರಿ, ಎಲ್ಲ ಮಿನಾರೆಟ್ಗಳೆಲ್ಲ ಇವು. ಇಲ್ಲಿ ನೋಡ್ರಿ ನಡಕ್ಕೆ ನಿಂತು ನಾನು ನಿಮ್ಮೊಂದು ಫುಲ್ ವ್ಯೂ ತೋರಿಸ್ತೀನಿ. ಹಂಗೆ ಅಚ್ಚು ಬಿಳಿಯರಪ್ಪ, ಶುಭ್ರವಾದ ಬಿಳಿ ಬಣ್ಣ ಅಂತಾರಲ್ಲ ಹಂಗೆ. ಮ್ಯಾಲೆ ನೋಡ್ರಿ ಫುಲ್ ಸೀಲಿಂಗ್ ಯಾವ ಥರ ಡಿಸೈನ್ ಅದ, ಫುಲ್ಲು ಲೈಟಿಂಗ್ ಆಗಿರ್ಬೋದು, ಸೀಲಿಂಗ್ ಡಿಸೈನ್ ಆಗಿರ್ಬೋದು. ಹಬ್ಬ ಭಾಳ ಚಂದ್ರಿಪ್ಪ, 2 ಕಣ್ಣು ಸಾಲಂಗಿಲ್ಲ. ನೀವು ಬರ್ರಿ ಅಬುದಾಬಿ ಬಂದಾಗ ನೋಡ್ಕೊಂಡು ಹೋಗ್ರಿ. ಇನ್ನು ಒಳಗೆ ಮೇನ್ ಪ್ರೇಯರ್ ಹಾಲ್ ಕಡೆ ಹೊಂಟೀವಿ. ಇಲ್ಲಿ ನೋಡ್ರಿ ಇವೆಲ್ಲ ಮಾರ್ಬಲಿಂದ ಮಾಡ್ಯಾರ ಹೂನ, ಫುಲ್ ಮಾರ್ಬಲ್ ಸ್ಟೋನ್ಸ್ ಎಲ್ಲ ಇವು ಇನ್ಕ್ಲೂಡಿಂಗ್ ಫ್ಲೋರ್. ಆ ಶ್ಯಾಂಡ್ಲಿಯರ್ ಅಂದೆಲ್ಲ ಶ್ಯಾಂಡ್ಲಿಯರ್ ನೋಡ್ರಿ ಕೆಳಗದು ಫ್ಲೋರ್ ಮೇಲೆ ಅದ್ರದ್ದು ಹೆಂಗೆ ಕಾಣ್ಲಿಕ್ಕತ್ತದ ಒಳಗೆ ತೋರಿಸ್ತೇನೆ ಶ್ಯಾಂಡ್ಲಿಯರ್ ನಿಮ್ಗದು. ಈ ಫ್ಲೋರ್ ಮೇಲೆ ಅದ್ರದ್ದು ಇದು ಕಾಣ್ಲಿ ರಿಫ್ಲೆಕ್ಷನ್ ಬರ್ಲಿರ್ತದೆ ಫ್ಲೋರ್ ಮೇಲೆ. ಇವೆಲ್ಲ ನೋಡ್ರಿ ಫುಲ್ ಮಾರ್ಬಲ್ ಇದೆಲ್ಲ. ಇದು ಫುಲ್ ಒಂಥರ ಹೂಗಳು ಹೇಳಿದ್ನಲ್ಲ ನಾನು, ಬೇರೆ ಬೇರೆ ಎಲ್ಲ ಥರದ್ದು ಹೂ. ಈ ಹೂಗಳು ಡೆಸರ್ಟ್ನಾಗ ಅರಳುವಂಥ, ಈ UAE ಒಳಗೆ ಡೆಸರ್ಟ್ ಒಳಗೆ ಅರಳುವಂಥ ಹೂಗಳು ಅಂಥದನ್ನೇ ತೊಗೊಂಡ್ರೆ. ಕೆಳಗೆ ಫ್ಲೋರ್ ಮೇಲೆ ನೋಡ್ರಿ ಫುಲ್ ಎಲ್ಲ ಅದ್ರದ್ದು ರಿಫ್ಲೆಕ್ಷನ್ ಯಾವ ಥರ ಬೀಳಿಗತ್ತ ನಿಮ್ಗೆ ಅಂತೇಳಿ ಅಲ್ಲ. ಅಷ್ಟು ಚಂದ ಅದರಪ್ಪ ನೋಡಿ ಒಳಗೆಲ್ಲ ಕೆತ್ತನೆ. ಅಲ್ಲಿ ನೋಡ್ರಿ ಈ ಗಡಿಯಾರ ಅದಲ್ಲ, ಈ ಗಡಿಯಾರದ ವಿಶೇಷತೆ ಹೇಳ್ತೇನೆ ನಾನು ನಿಮ್ಗೆ. ಈ ಗಡಿಯಾರ ಹೂವಿನ ಆಕಾರ ಒಳಗದ. ಇದ್ರೊಳಗೆ ಆಯಾ ದಿನದ ಪ್ರೇಯರ್ ಟೈಮ್ ಸಿಗಿರ್ತಾವೆ. ಪ್ರೇಯರ್ ಟೈಮ್ಸ್ ಮುಂಜಾನೆಯಿಂದ ಹಿಡಿದು ಸಂಜೆ ತನಕ, ಮುಂಜಾನೆ ಫಜರಿಂದ ಹಿಡಿದು ರಾತ್ರಿ ಕೊನೆಯದಾದ ಇಶಾ ಪ್ರೇಯರ್ವರೆಗೂ ಆ ಗಡಿಯಾರದೊಳಗೆ ಟೈಮಿಂಗ್ ತೋರಿಸ್ರ ಆಯಾ ದಿನದ. ಈ ಸೀಲಿಂಗ್ ನೋಡ್ರಿ ಒಳಗದು ಶ್ಯಾಂಡ್ಲಿಯರ್ದು ಸೀಲಿಂಗದು. ಈ ಕಾರ್ಪೆಟ್ ಬಗ್ಗೆ ಒಂದು ವಿಶೇಷತೆ ಹೇಳ್ತೇನೆ ನಾನು ನಿಮ್ಗೆ. ಈಗ ಈ ಕೆಳಗೆ ಹಾಸಿದ್ದ ಮೇನ್ ಪ್ರೇಯರ್ ಹಾಲ್ನಾಗ ಕೆಳಗೆ ಹಾಸಿದ ಕಾರ್ಪೆಟ್ ಅದಲ್ಲ ಅದು ಅತಿ ದೊಡ್ಡ, ಈ ಜಗತ್ತಿನ ಅತಿ ದೊಡ್ಡ ಕೈಯಿಂದ ಹೆಣೆದಿರೋ ಕಾರ್ಪೆಟ್ ಅದ. ಇದು ಅದಲ್ಲ 1200 ಕಲೆಗಾರರು ಸೇರಿ 2 ವರ್ಷ ತೊಗೊಂಡಿದ್ರಂತೆ ಈ ಕಾರ್ಪೆಟ್ ಹೆಣಿಲಿಕ್ಕೆ. ಈ ಕಾರ್ಪೆಟ್ 5400 ಸ್ಕ್ವೇರ್ ಮೀಟರ್ ಅದ. 35 ಟನ್ ಅದರಪ್ಪ ಇದು ತೂಕ ಇದ್ರದ್ದು ಅಲ್ಲ. 35 ಟನ್ ಅದ್ರ ನೋಡಿ ಲೆಕ್ಕ ಹಾಕಿ ನೀವು ಕಾರ್ಪೆಟ್ ಎಷ್ಟು ವೇಟ್ ಆದಂತೇಳಿ. ಹಂಗೆ ಅದನ್ನು 70% ಊಲು ಮತ್ತು 30% ಕಾಟನ್ನಿಂದ
ಮಾಡ್ಯಾರ ಆ ಕಾರ್ಪೆಟ್ನ. ಒಂಥರ ಲೈಟ್ ನೋಡ್ರಿ, ಡಿಮ್ ಲೈಟು, ವೈಟ್ ಲೈಟು ಹೆಂಗೆ ರಿಫ್ಲೆಕ್ಷನ್ ಬರ್ತಿರ್ತದೆ. ಈ ಒಳಗೆ ಪ್ರೇಯರ್ ಹಾಲಿಗೆ ಹೋಗ್ಲಿಕ್ಕೆ ಒಂಥರ ಕುಲ್ಜಾ ಸಿಮ್ ಥರ ಅದ ರೀ ಇದು. ಮುಂದೆ ಒಂದು ನಿಂತ್ಕೊಂಡು ಡೋರ್ ಓಪನ್ ಹಾಕಿ ನಂಗೆ ಇದೊಂದು ವಿಡಿಯೋ ಮಾಡ್ಬೇಕಂದಿತ್ತು, ಮಾಡಿ ತೋರಿಸ್ಲಿಕ್ಕೆ ನಾನು ನಿಮ್ಗೆ ಕುಲ್ಜಾ ಸಿಮ್ ಅನ್ನೋಂಗೆ. ಇಲ್ಲೇ ಅದರಿಪ್ಪ, ನಾನು ನಿಮ್ಗೆ ಒಳಗೆ ತೋರಿಸ್ತೀನಿ. ಇದು ಮೇನ್ ಪ್ರೇಯರ್ ಹಾಲ್ ಇರ್ತದೆ. ನಾ ಕಾರ್ಪೆಟ್ ಬಗ್ಗೆ ಹೇಳಿದ್ನಿ, ಇದೇ ಕಾರ್ಪೆಟ್ ನೋಡಿರಿ, 38 ಟನ್ ಅದು ಕೆಳಗಿನ ಕಾರ್ಪೆಟ್ ಇದೆ ಫುಲ್ಲು. ಹೇಳಿದ್ನಲ್ಲ 38 ಟನ್, 1700. ಇದನ್ನು ಹೆಣಿಲಿಕ್ಕೆ ಕಲೆಗಾರ ಬೇಕಾಯ್ತು 2 ವರ್ಷ. ಇನ್ನು ಹೆಣದ್ರಂತ ಕೂತ್ಕೊಂಡು ಕೈಲಿ ಹೆಣದಿದ್ದು ಫುಲ್ ಕಾರ್ಪೆಟ್ ನೋಡ್ರಿ, ಕಾಣ್ತಲ್ಲ ನಿಮ್ಗೆ ನೋಡಿ. ಕಾರ್ಪೆಟ್ ಬಗ್ಗೆ ನಿಮ್ಗೆ ಕೊಟ್ಟರೆ ಮಾಹಿತಿ ನೋಡ್ರಿ ಅಂತ ಎಷ್ಟು ದೊಡ್ಡದ ಕಾರ್ಪೆಟ್ ಅದು. ಅಂತೂ ಇಂಥ ಮಾಸ್ಕ್ ಒಳಗೆಲ್ಲ ಫುಲ್ ಸುತ್ತಾಡಿ ಹೊರಗೆ ಬಂದಿರಪ್ಪ. ಇಲ್ಲಿ ನೋಡ್ರಿ ಎಷ್ಟು ಚಂದ ಅದ ಹೊರಗಿಂದ ವ್ಯೂ ಅದೆಲ್ಲ ನಿಮಗೆ ಅಲ್ಲ, ಲೈಟ್ದು ಇದು ಇದನ್ನು ನೋಡಿರಿ ಎಷ್ಟು ಚಂದ. ಫೋಟೋ ಗಿಟ ತಗೊಂಡ್ವಿ ನಾವೆಲ್ಲ ನಿಂತ್ಕೊಂಡಿಲ್ಲೇ. ಸೊ ನೆಕ್ಸ್ಟ್ ಟೈಮು ಯಾರ್ಯಾರು ಬರ್ತೀವಿ ಇವಾಗ ಬಂದು ಅಬುದಾಬಿಗೆ ಬರ್ರಿ. ಅಬುದಾಬಿಗೆ ಬಂದು ಈ ಗ್ರ್ಯಾಂಡ್ ಮಾಸ್ಕ್ನ ನೋಡ್ಕೊಂಡು ಹೋಗ್ರಿ, ಭಾಳ ಚಂದ ಅದರಿಪ್ಪ. ಸೊ ಯೂನಿಟಿ ಇನ್ ಡೈವರ್ಸಿಟಿ. ಟೇಕ್ ಕೇರ್, ಬಾಯ್.